ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಒಂದು ಅತ್ಯಂತ ಸಂವೇದನಾಶೀಲ ಆದರೆ ಅಗತ್ಯವಿರುವ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಭಾರತದಲ್ಲಿ ಮಹಿಳಾ ಆಯೋಗ ಇದೆ, ಮಕ್ಕಳ ಆಯೋಗ ಇದೆ, ಹಿಂದುಳಿದ ವರ್ಗಗಳ ಆಯೋಗವೂ ಇದೆ. ಆದರೆ ಒಂದು ಪ್ರಶ್ನೆ, ಪುರುಷರಿಗೆ ನ್ಯಾಯ ಸಿಗುತ್ತಿದೆಯೇ? ಸುಳ್ಳು ಆರೋಪಗಳಲ್ಲಿ ಸಿಲುಕಿದ ಪುರುಷರ ಕಥೆ ಯಾರಿಗೆ ಕೇಳಿಸುತ್ತಿದೆ? ಇದೇ ಪ್ರಶ್ನೆಗೆ ಉತ್ತರವಾಗಿ ಬಂದಿರುವ ಪ್ರಸ್ತಾವನೆ ರಾಷ್ಟ್ರೀಯ ಪುರುಷ ಆಯೋಗ ಮಸೂದೆ 2025. ಈ ವಿಡಿಯೋ ಕಾನೂನು ಮಾಹಿತಿ ಮಾತ್ರ. ಇದು ಮಹಿಳೆಯರ ವಿರುದ್ಧವಲ್ಲ. ಏಕೆ ಈ ಮಸೂದೆ? ಸ್ನೇಹಿತರೆ, ಭಾರತದಲ್ಲಿ ಹಲವು ಕಾನೂನುಗಳು ಮಹಿಳೆಯರ ರಕ್ಷಣೆಗೆ ಬಂದವು. ಅದು ತಪ್ಪಲ್ಲ, ಅದು ಸಮಾನತೆಯ ಪ್ರತೀಕ. ಆದರೆ ಸಮಸ್ಯೆ ಏನು ಗೊತ್ತಾ? ಕೆಲವು ಕಾನೂನುಗಳ ದುರುಪಯೋಗ, ಸುಳ್ಳು ಆರೋಪಗಳು, ಅರೆಸ್ಟ್ ಮೊದಲು ತನಿಖೆ ಇಲ್ಲ, ಮಾಧ್ಯಮಗಳ ಟ್ರಯಲ್. ನ್ಯಾಯ ಎಂದರೆ ಒಂದು ಲಿಂಗಕ್ಕೆ ಮಾತ್ರವೇ? ಅಂದರೆ ಇದು ಪುರುಷರ ಪರ ಮಾತ್ರ ಅಲ್ಲ, ಲಿಂಗ ಸಮತೋಲನದ ಆಯೋಗ. ಆಯೋಗದ ಅಧಿಕಾರಗಳು. ಈ ಆಯೋಗ ಏನು ಮಾಡುತ್ತದೆ? ಸುಳ್ಳು ಆರೋಪಗಳ ತನಿಖೆ, 498 ಡಿ ವಿ, ರೇಪ್ ಕೇಸ್ಗಳ ದುರುಪಯೋಗ ಪರಿಶೀಲನೆ, ಪೊಲೀಸ್ ಮೇಲ್ವಿಚಾರಣೆ, ಸುಳ್ಳು ಪ್ರಕರಣಗಳಲ್ಲಿ ಸಿಲುಕಿದ ಪುರುಷರಿಗೆ ಉಚಿತ ಕಾನೂನು ಸಹಾಯ, ಮಾನಸಿಕ ಆರೋಗ್ಯ ಮತ್ತು ಕೌನ್ಸೆಲಿಂಗ್. ಒಬ್ಬ ಪುರುಷ ಕೇಸ್ ಗೆದ್ದರೂ ಅವನು ಸೋತ ಜೀವನವನ್ನು ಮರಳಿಕೊಡೋದು ಯಾರು? ಮಸೂದೆ ಹೇಳುವುದೇನು? ಸುಳ್ಳು ರೇಪ್ ಆರೋಪ ಸಾಬೀತಾದರೆ 7 ರಿಂದ 10 ವರ್ಷ ಜೈಲು, 10 ಲಕ್ಷದ ದಂಡ. ಇದು ನಿಜವಾದ ಪೀಡಿತ ಮಹಿಳೆಯರ ವಿರುದ್ಧವಲ್ಲವಲ್ಲ, ಇದು ಸುಳ್ಳಿನಿಂದ ಕಾನೂನನ್ನು ಕೊಲ್ಲುವವರ ವಿರುದ್ಧ. ಡೊಮೆಸ್ಟಿಕ್ ವೈಲೆನ್ಸ್, ಜೆಂಡರ್ ನ್ಯೂಟ್ರಲ್. ಸುಳ್ಳು ಡಿವಿ ಕೇಸ್ 3 ವರ್ಷ ಜೈಲು, 5 ಲಕ್ಷ ರೂಪಾಯಿ ದಂಡ. ವಿಚ್ಛೇದನದ ನಂತರ ಅಪ್ಪನಿಗೆ ಮಗು ಕಾಣದಿದ್ದರೆ ಅದು ಸಹ ಹಿಂಸೆ. ಮಗುವನ್ನು ದೂರ ಮಾಡಿದರೆ 10 ಲಕ್ಷ ರೂಪಾಯಿ ದಂಡ, 2 ವರ್ಷ ಜೈಲು. ಮಾಧ್ಯಮಗಳೇ ನ್ಯಾಯಾಧೀಶರಾಗುವ ಕಾಲ ಇದು. ಹೊಸ ನಿಯಮ, ತೀರ್ಪಿಗೆ ಮುನ್ನ ತಪ್ಪಿತಸ್ಥ ಎಂದು ಘೋಷಿಸಬಾರದು. ಮೀಡಿಯಾ ದಂಡ 50 ಲಕ್ಷ ರೂಪಾಯಿ, 48 ಗಂಟೆಯಲ್ಲಿ ಪಬ್ಲಿಕ್ ಅಪಾಲಜಿ. ಒಬ್ಬನು ಕೋರ್ಟ್ನಲ್ಲಿ ನಿರ್ದೋಷಿಯಾದರೂ ಯೂಟ್ಯೂಬ್ ಮತ್ತು ವಾಟ್ಸ್ಆ್ಯಪ್ನಲ್ಲಿ ಅವನು ಅಪರಾಧಿಯೇ. ಅಂತಿಮವಾದ ಸಂದೇಶ. ಸ್ನೇಹಿತರೆ, ಈ ಮಸೂದೆ ಮಹಿಳೆಯರ ವಿರುದ್ಧ ಅಲ್ಲ, ಲಿಂಗ ಯುದ್ಧ ಅಲ್ಲ, ನ್ಯಾಯದ ಪರ, ಸತ್ಯದ ಪರ, ಸಮತಾವದ ಪರ. ನಿಮಗೇನು ಅನ್ಸುತ್ತದೆ? ಭಾರತಕ್ಕೆ ನ್ಯಾಷನಲ್ ಕಮಿಷನ್ ಫಾರ್ ಮೆನ್ ಬೇಕೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ಈ ಚಾನೆಲ್ ಕಾನೂನು ಶಿಕ್ಷಣಕ್ಕಾಗಿ ಮಾತ್ರ. ವೈಯಕ್ತಿಕ ಕೇಸ್ಗಳಿಗೆ ವಕೀಲರನ್ನು ಸಂಪರ್ಕಿಸಿ.